ಕಲ್ಲಲೆಯ ಓ ನನಗೆಯ ವಾ ಆಯಿತು ಕಲ್ಲಲ್ಲಿ ಹೊಡಿವಂಗ ಅದೇ ಒಟ್ಟಿನಲ್ಲಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸಕರ ನೋಡ್ಕೆಂಪ ಯೂಟ್ಯೂಬ್ ಚಾನಲ್ ಸ್ವಾಗತ ಸುಸ್ವಾಗತ. ಒಂದು ರೀಲ್ಸ್ ಮಾಡಿದ್ದೀನಿ. ಅದೇ ಇವತ್ತು ತುಂಬ ಶುಭ ಸಮಾರಂಭಗಳು, ಮದುವೆಗಳು, ತುಂಬ ಮದುವೆಗಳು ನಡೀತವೆ. ಮತ್ತು ಗುರುಪ್ರವೇಶ ಆಗಿರ್ಬೋದು, ವಾಸ್ಕಲ್ ನಿಲ್ಸೋದಾಗಿರ್ಬೋದು, ಆಯಾ ಪೂಜೆ ಮಾಡಿಸೋದಾಗಿರ್ಬೋದು, ಇತ್ಯಾದಿ ತುಂಬ ಹಲವಾರು ಶುಭ ಸಮಾರಂಭಗಳು ಇವತ್ತು ತುಂಬ ನಡೀತವೆ. ಅದೇ ಥರ ಒಂದು ಸ್ವಲ್ಪ ದುಡ್ಡು ಜೋಬಲ್ಲಿ ಖಾಲಿ ಆಯ್ತದೆ, ಇಲ್ಲಾಂದರೆ ಅದ ಮಾಡ್ಕೋಬೇಕು. ಯಾಕೆಂದರೆ ಮುಯ್ಯಿ ಹಾಕೋಕ್ಕೆ ಅವರು ಯಾರಾದರೂ ನಮಗೆ ಮುಯ್ಯಿ ಹಾಕಿದ್ರೆ ನಾವು ಅವ್ರಿಗೆ ಮುಯ್ಯಿ ಹಾಕ್ಲೇಬೇಕು. ನಾವು ಅವ್ರು ಹಾಕಿಲ್ಲ ಅಂತಂದರೂ ಹೊಸ ಮುಯ್ಯಿ ಆದರೆ ನಾವು ಹಾಕ್ಲೇಬೇಕು. ಯಾಕೆಂದ್ರೆ ನಮ್ದು ಯಾವ್ದಾದ್ರು ಒಂದು ಶುಭ ಸಮಾರಂಭಗಳು ನಡೆದಾಗ ಅವರು ಮುಯ್ಯಿ ಹಾಕ್ತಾರೆ. ಈ ಥರ ಒಂದು ಅದು ಆಗಿನಿಂದಲೂ ಬೆಳೆಸ್ಕೊಂಬಂದಿರುವಂಥ ಒಂದು ಪದ್ಧತಿ ಮುಯ್ಯಿ ಹಾಕುವಂಥದ್ದು. ಇವತ್ತು ಯಾವ ಕಡೆ ಸಿಕ್ಕಾಬಟ್ಟೆ ಹೇಳೋರೆ, ನಾನು ಯಾವ ಕಡೆ ಹೋಗ್ತೀನಿ ನೋಡಬೇಕು. ರಥಸಪ್ತಮಿ ಇರೋ ಕಾರಣದಿಂದ ಈ ಥರ ಒಂದು ಪೂಜೆಗಳು, ಅದು ಅಲ್ಲದೆ ಭಾನುವಾರ ಯಾಕೆ ಜಾಸ್ತಿ ಅತಿ ಹೆಚ್ಚಾಗಿ ಕಿಡಿಕತ್ತಾರೆ ಅಂತ ಅಂದರೆ, ಒಂದು ಗೌರ್ಮೆಂಟ್ ಹಾಲಿಡೇ ಇರುತ್ತಲ್ಲ, ಅದರಿಂದ ಅವರೆಲ್ಲ ಬರ್ತಾರೆ. ಬೇರೆ ದಿನ ಆದರೆ ಅವರೆಲ್ಲ ಬರೋಕ್ಕಾಗಲ್ಲ. ಗೌರ್ಮೆಂಟ್ ಹಾಲಿಡೇ ದಿನ ಕಿಡಿಕಂದ್ರೆ ಅವರೆಲ್ಲ ಒಂದು ಫಂಕ್ಷನ್ಗಳಿಗೆ ಬರೋಕ್ಕೆ ಸಾಧ್ಯವಾಗುತ್ತೆ ಅಂತ ಅಂದ್ಬಿಟ್ಟು ತುಂಬ ಜನ ಭಾನುವಾರ ದಿನ ಈ ಥರ ಒಂದು ಫಂಕ್ಷನ್ ಹಾಕೊಳ್ಳುವಂಥದ್ದು. ಅದು ಅಲ್ಲದೆ ಭಾನುವಾರನೇ ಈ ಸಲ ರಥಸಪ್ತಮಿ ಬಿದ್ದಿರೋದ್ರಿಂದ ಸಿಕ್ಕಾಬಟ್ಟೆ ಶುಭ ಸಮಾರಂಭಗಳು ನಡೀತವೆ. ಪ್ರತಿ ಶುಭ ಸಮಾರಂಭಗಳಿಗೂ ಶುಭವಾಗಲಿ ಅಂತ ನನ್ನ ಕಡೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಬ್ಲಾಗು ಸಕ್ಕರೆನೂ ಹಾಕುವಂಗಿಲ್ಲ, ಕಾಫಿ ಪುಡಿನೂ ಹಾಕುವಂಗಿಲ್ಲ, ಬರೀ ಹಾಲು ಕುಡಿತಾ ಇರೋದು. ಬರೀ ಹಾಲು ಕುಡಿಬೇಕು, ಸಕ್ಕರೆನೂ ಕುಡಿಯುವಂಗಿಲ್ಲ. ಕಾರಣ ಯಾಕೆ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಚಿಕನ್ ತಿನ್ನಂಗಿಲ್ಲ ಅನ್ಕೋಬೋದು. ನನ್ನ ರೀಲ್ಸ್ಗಳು ನೋಡಿಬಿಟ್ಟು ಅನ್ಕೋತಾರೆ, ತುಂಬ ಜನ ಅನ್ಕೋತಾರೆ, ಎಲ್ಲಿ ಊಟ ನಡೆಯುತ್ತೋ ಅಲ್ಲೆಲ್ಲ ಕೆಂಪ ಇರ್ತಾನೆ, ಇನ್ನೂ ಎಕ್ಸೆಟ್ರಾ ಹಲವಾರು ಥರ ಅವ್ರಿಗೆ ವೈಯಕ್ತಿಕವಾಗಿ ಏನು ಅನಿಸುತ್ತೋ ಹಾಗೆಲ್ಲ ಕಮೆಂಟ್ ಮಾಡ್ತಾರೆ. ಬಟ್ ನಾನ್ ವೆಜ್ಜೇ ತಿನ್ನೋಂಗಿಲ್ಲ, ಬಜ್ಜಿನೇ ತಿನ್ನೋಂಗಿಲ್ಲ, ಆಯಿಲ್ ಫುಡ್ಸು ಯಾವುದೂ ತಿನ್ನೋಂಗೇ ಇಲ್ಲ. ಆಯಿಲಲ್ಲಿ ಏನೋ ಒಂದು ಬಜ್ಜಿ ಆಗಿರ್ಬೋದು, ಕಬಾಬ್ ಆಗಿರ್ಬೋದು ಇತ್ಯಾದಿ, ಅದನ್ನು ಯಾವುದೂ ತಿನ್ನೋಂಗಿಲ್ಲ. ಏನೋ ಈ ಸಾಂಬಾರು ಮಾಡಿರ್ತಾರೆ, ಫಸ್ಟ್ ಆಫ್ ಆಲ್ ಆಮೇಲೆ ರೈಸ್ ಬಾತು ತಿನ್ನೋಂಗಿಲ್ಲ, ಆದರೂ ತಿಂತಾವನೆ. ಮಾಮೂಲಿ ಅನ್ನ ಸಾಂಬಾರು ಉಪ್ಸಾರು ಈ ಥರದ್ದು ಆಲ್ಮೋಸ್ಟ್ ಜಾಸ್ತಿ ಉಪಯೋಗಿಸುವಂಥದ್ದು. ಯಾಕೆ ಹೇಳ್ತಾವನಲ್ಲ ಅವನು, ಯಾಕೆ ಕೆಮ್ತದಿಕ್ಕನವ, ಅಯ್ಯೋ ಕ್ಯಾಮ್ರಾ ಹಿಡ್ದು ಅಳನೇ ಜಾಸ್ತಿ ಮಾಡಿಬಿಟ್ಟ. ಓ ಈ ಅಣ್ಣರು ಇಲ್ಲಿ ನೋಡ್ತಾರ, ಅಕ್ಕರು ಬಂದು ನಿನ್ನ ಸಮಾಧಾನ ಮಾಡಾರ. ಓ ಇದು ಸಮಾಧಾನ ಮಾಡಾರ ಈಗ ಈ ಅಕ್ಕರು ಇಲ್ಲಿ ನೋಡ್ತಾವ್ರಲ್ಲ ವಿಡಿಯೋವ, ಈ ಅಣ್ಣರು ಪಾಪ ಮಗನೇ ಅಂತ ಬಂದು ಸಮಾಧಾನ ಮಾಡಿಕ್ಕಿಲ್ಲ ಕಣಪ್ಪ. ನಮ್ಮ ಮನೆ ಅಡ್ರೆಸ್ ಗೊತ್ತಿಲ್ಲ ಅವ್ರಿಗೆ, ಬಂದು ಸಮಾಧಾನ ಮಾಡೋಕ್ಕೆ. ಇಲ್ಲಾಂದ್ರೆ ನಿನ್ನ ತಿಂಡಿ ತಂದು ಕೊಡೋರು. ಎಷ್ಟು ಜನ ತಿಂಡಿ ತಂದು ಕೊಟ್ಟಿದ್ದಾರೆ ಹೇಳು ನಿನಗೆ ಕರಿಯ? ಸುಮಾರು ಜನ ತಂದು ಕೊಟ್ಟವ್ರಿ ಅಲ್ವಾ? ತಿಂದು ಅಡುಗೆ ಸಾಕೊಟ್ಟಿದ್ರಿ ಅಲ್ವಾ? ಕ್ಯಾಮ್ರಾ ಹಿಡ್ದೆ ಇಟ್ಕೆ ಕಣ್ಣೀರು ಸುರಿದೋದ್ವಲ್ಲ, ಲೊಳ್ಳೊಳ್ಳ ಕಣ್ಣೀರು ಸುರಿದೋದು ಕೆಂದ. ತಿನ್ಬಾರ್ದು, ಕೆಮ್ಲದೆ ಕೊಟ್ಬಿಡ್ತಿದ್ವಿ ಆಮೇಲೆ ಪಾಪ ಕಟ್ತಿದ್ದೆ. ಬಿಸ್ಕೆಟು ಇದು ರಸ್ಕು ಕೊಡಬಾರ್ದು ಅಂತ ಅಂದವ್ರೆ, ಅದಕ್ಕೆ ಕೊಡ್ತಾಯಿಲ್ಲ. ಇಲ್ಲಾಂದ್ರೆ ಕೊಡಬೇಕನಪ್ಪ. ಹೌದು. ಹ್ಞೂ ಮುಚ್ಚು ಬಾಯ್. ನಾನು ಈಗ ಒಂದು ಒಳ್ಳೆ ಮಾತಲ್ಲಿ ಹೇಳ್ತಾ ಇರೋದು, ಮಾಯ ಮುಚ್ಚು ಅಂತ. ಮುಚ್ಚು ಬಾಯ ಈ ಅಲ್ಲೇ ಸೌಂಡ್ ಬರಬಾರ್ದು. ಹಂಗೆ ಗುಡ್. ತಗೋ ಈಗ ಹಾಲು ಕುಡಿ ಈಗ. ಮಾತ್ರೆ ರಾಶಿ ಅವೆ. ಒಂದು ಅರ್ಧಕ್ಕೂ ಜಾಸ್ತಿ ಖಾಲಿ ಮಾಡೀನಿ, ಇನ್ನೊಂದು ಅಷ್ಟವೇ ತೋರ್ತೀನಿ. ಇಷ್ಟು ಮಾತ್ರೆ ನುಂಗ್ತಾ ಇರೋದು. ಅವು ಟಾನಿಕ್ಕು ಕುಡಿಯೋವು, ಇವೆಲ್ಲ ನೈಟು. ಅಲ್ಲಿ ಅವು ಇವು ನೈಟು ಅವು ಮಾಮೂಲಿ ಇವು ಗ್ಯಾಸ್ಟ್ರಿಕ್ನವು. ಒಂದು ಸೀಟ್ ಖಾಲಿಯಾಗಿ 10-16 ಅವು 16 ಖಾಲಿಯಾಗವೆ. ಅಂದರೆ 16 ದಿನ ನುಂಗಿರೋದು. ಇನ್ನೆಷ್ಟು 10-14 ತಿಂದವೆ. ಒಂದು ತಿಂಗಳಿಗೆ ತಗೊಬಂದಿದ್ದು 8,000 ರೂಪಾಯಿ ಖರ್ಚಾದದ್ದು. ಇವು ಅಷ್ಟೇ ಖಾಲಿ, ಇವು ಖಾಲಿ. ಇನ್ನೊಂದು ಸೀಟು 12 ಇವು ಅಷ್ಟೇ. ಇವು ಎಲ್ಲ ಹೆಚ್ಚು ಕಮ್ಮಿ ಆಗದೆ ಯಾವತ್ತ ಒಂದು ತಿನ್ನಕಲೆ ನೋಡಿ. ಇವಾಲೆ ಎಷ್ಟು ಖಾಲಿ ಆಗವೆ? 20 ಖಾಲಿ ಆಗ್ಬಿಟ್ಟವೆ, ಒಂದು ಕಮ್ಮಿ 19 ಖಾಲಿ ಆಗವೆ. ಇವು ಒಂದೊಂದೇ. ಹಾಂ ಇವು ನೈಟು
ಇಷ್ಟೊಂದು ದಾರಿ ಖಾಲಿ ಆಗವಲ್ಲ ಇವು. ಬೆಳಿಗ್ಗೆ ಸಂಜೆ ಇವು, ಬೆಳಿಗ್ಗೆ ಸಂಜೆ ಇವು ಅದರಿಂದ ಇಷ್ಟು ಖಾಲಿ ಆಗವೆ ಇವು. ಬೆಳಿಗ್ಗೆ ಸಂಜೆ ಇಲ್ವಲ್ಲ, ಏನಾಗಿದೆ ಹೆಂಗೆ ಅಂತಲೇ ಗೊತ್ತಾಯ್ತಾ ಇಲ್ಲ. ಇಷ್ಟೊಂದು ಹೆಂಗೆ ಖಾಲಿ ಅದೋ ಇವು ನೈಟ್ ನಾವು. ಇವು ನೈಟೆಯ ಮತ್ತೆ ಇವು ಇಷ್ಟೊಂದು ದಾರಿ ಖಾಲಿ ಆಗವಲ್ಲ. ರಾತ್ರಿ ಊಟ ನಂತರ, ಊಟ ಆದಮೇಲೆ ಇವು ಇಷ್ಟೊಂದು ದಾರಿ ಖಾಲಿ ಆಗ್ಬಿಟ್ಟವೆ. ಅದು ಹೆಂಗೆ, ಅದು ಏನು ಮಾಡ್ತಾವನಿ ಅಂತಲೇ ಗೊತ್ತಾಯ್ತಾ ಇಲ್ಲ ಹೋಗೋತ್ತಾಗೆ. ಅವು ಒತ್ತಾರೆ ಓದ್ತಾವು, ಅವು 3 ಟೈಮು ಟಾನಿಕ್ಕು. ಹೆಂಗೋ ಗೊತ್ತಾಯ್ತಾ ಇಲ್ಲ ಕಣ ಹೋಗೋತ್ತಾಗ. ಅದು ಹೆಂಗೆ ನುಂಗಿದಾನು ಅಂತಲೇ ಗೊತ್ತಾಯ್ತಾ ಇಲ್ಲ. ಅಂದರೆ ಪ್ರಯಾಗ್ರಾಜ್ಗೆ ಹೋಗೋಕ್ಕೂ ಮೊದಲು ಈ ಮೂಮೆಂಟ್ಸಲ್ಲಿ 1,000 ರೂಪಾಯಿಗೆ ಬ್ಲಡ್ ಆಫರ್ ಇತ್ತು, ಬ್ಲಡ್ ಟೆಸ್ಟಿಂಗ್ ಆಫರು. ಅಲ್ಲಿ ಮಾಡಿಸ್ದಾಗ ಏನೋ ಸ್ವಲ್ಪ ವೇರಿಯೇಷನ್ ಕಾಣ್ತು. ಅಲ್ಲಿಂದ ಶುರುವಾದದ್ದು. ಹೋದ ವರ್ಷ 2025ರಿಂದ ಒಂದಿಷ್ಟವೇ ತಲೆ ಸ್ಕ್ಯಾನಿಂದ ಹಿಡ್ದು ಬಾಡಿ ಸ್ಕ್ಯಾನು, ಆರೋಗ್ಯ ಎಲ್ಲ ಮಾತ್ರೆ ಕಮ್ಮಿ ಅಂದರೆ 40-50 ಸಾವಿರ ಆಸ್ಪತ್ರೆಗೆ ಹೋದ ವರ್ಷ ಖರ್ಚು ಮಾಡಿರೋದು. ಈಗ ಒಂದು 10,000 ಆಗದೆ ಈಗ ಸ್ಟಾರ್ಟಿಂಗ್ ತಿಂಗಳಲ್ಲೇ. ಅದೆಲ್ಲ 2025ಕ್ಕೆ ಸೇರ್ಕತ್ತು ಬಾಬು ಸಾಪ್ತುವೆ ಎಲ್ಲ. ಹಾಂ, ಪಾಂಡುಪುರ, ಮಂಡ್ಯ, ಮೈಸೂರು ಇಲ್ಲೆಲ್ಲ 2025 ಫಸ್ಟು. ಇವು ಈಗ ತೋರಿಸ್ತಾವೆಲ್ಲ ಇವು 2026ರವು. 2025 ರಾಶಿ ಮಾತ್ರೆ, ಪೇಪರು, ಬ್ಲಡ್ ಚೆಕಪ್ಪು. ಈಗ ನೆನ್ನೆನೂ ಕೊಟ್ಟು ಬಂದಿದ್ದೀನಿ, ನೆನ್ನೆನೂ ಒಂದು ಮಾಡಿಸಿದ್ದೀನಿ. ಅದು ಸೇಮ್ 999 ರೂಪಾಯಿಗೆ ಒಂದು ಹಲವಾರು ಬ್ಲಡ್ ಟೆಸ್ಟು. ಅಂದರೆ ಒಂದು ಬೇರೆ ಆಸ್ಪತ್ರೆಗಳಿಗೆ ಹೋದ್ರೆ ಒಂದು 7,000 ರೂಪಾಯಿ ಅಷ್ಟು ಆಗುವಂಥದ್ದಕ್ಕೆ ಆಫರ್ ರೇಟಲ್ಲಿ ಮಂಡ್ಯದಲ್ಲಿ ದೀಪ MRIಲಿ ಮಾಡ್ತಾಯಿದ್ರು. ಬುಧವಾರ ಅಲ್ಲಿಂದ ಮಾಡೋದು ಬೇಡವಾ, ಆಫರು ಸಿಕ್ಕಾಪಟ್ಟೆ ನಡೀತಾವಲ್ಲ ಅದರಿಂದ. ಈ ಥರ ಎಲ್ಲೋ ಉರಿ ಹಾಕಿಕ್ಕಿಲ್ವಾ ಪಟಾಪಣ್ಣೆ. ಈಗ ಸ್ನಾನ ಮಾಡ್ಕೊಂಡು ಹೋಗ್ಬೇಕು. ಈ ಆಳು ಬಂದಾರ ನೋಡ್ತೀನಿ, ಅವ್ರು ಬಂದಾರ ಹೆಂಗೆ ಫೋನ್ ಮಾಡ್ಬಿಟ್ಟು ಈಗ ಅವರು ಟೊಮೊಟೊ ಗೊಜ್ಜು ಏನೋ ಮಾಡಬೇ ಮಕ್ಕದ ಮೇಲೆ ಏನೇನಾರ ಒತ್ತಾರದೆಯ. ಕಟಿಂಗು ಇವತ್ತ ಕಟಿಂಗ್ ಮಾಡ್ಸೋದು ನಿನ್ಗೆ. ಕಟಿಂಗ್ ಅಂತೀಯಲ್ಲ, ಬುಧವಾರ ದಿನ ಇಲ್ಲ ಸೋಮವಾರ. ನಾಳಿಕಾದ್ರೆ ನಾಳಿಕೆ, ಇಲ್ಲ ಅಂದ್ರೆ ನಾಡ್ದಿಲ್ಲ ಬುಧವಾರ. ಅದೇ ಗಂಟೆ ಇರೋ. ಏನು ಆಡ್ಕೊಂಬಿಟ್ಟಾರ ನೀನು? ಏನು ಹೀರೋನ ನೀನು? ಇಲ್ಲ ಹೀರೋನ ನೀನು? ಹೊಡೆದ್ಬಿಟ್ಟಿಯಾ? ಹೊಡೆದ್ಬಿಟ್ಟಿಲ್ಲ ಹೆಂಗೆ ಹೊಡಿಲ್ಲ ನೋಡ್ತೀನಿ. ಹಾಂ ಹೊಡಿಲ್ಲ ನೋಡ್ತೀನಿ. ಹಾಂ ಕಟಿಂಗ್ ಅಂತ ಹೊಡೆದಿಲ್ಲ, ನೀನು ಹೊಡೆದಿಲ್ಲ, ಹೊಡಿಲ್ಲ ನೋಡ್ತೀನಿ. ಅದು ಹೆಂಗೆ ರೌಡಿ ರಂಗಣ್ಣ. ರೌಡಿ ರಂಗಣ್ಣ ಅವನು. ಹೊಡೆಯ ನೀನು? ಡಿಶ್ ಮಾಡ್ತೀನಿ ರೌಡಿಯ ನೀನು. ಉರಿ ಹಾಕದ ಬರ, ಉರಿ ಹಾಕು ಹೋಗು. ನಾನು ಕೊಡ್ತೀನಿ, ಹೋಗಿ ಉರಿ ಹಾಕು. ಬಾರಲ್ಲ ಬಲ ಕಿತ್ತಾಕ್ಬಿಡ್ತೀನಿ ನಾನು. ಬಲ ಕರಿಯ ನೀನು ಹಾಕಿಲ್ಲ? ಹಾಂ ಎಂಚ ಹೋಗಪ್ಪ ಹಾಕು. ಹಾಕಿಕ್ಕಿಲ್ವಾ? ಬಲ ಹಿಡ್ಕೊ, ಬಲ ಹಾಕ್ತೀನಿ ನಾನು. ಹಿಂಗೆ ಹಿಡ್ಕಲ್ಲ, ಬರೀ ಹಿಡ್ಕೊ. ಹಾಂ ಹಾಕು ನೀನು. ಹೋಗ್ಬಿಡ್ತೀನಿ ನೀನು. ಹಾಂ ಬಲ ಮತ್ತೆ ಬರೀ ಒತ್ತವು ಬಿದ್ದವೆ. ಸರಿ ಹೋಗಿ ಕಟ್ಕೊ ಬರಮ್ಮ ಅಂದಳ. ಏನು ಒತ್ತವು? ನಾನು ಯಾರ ಕಟ್ಕೊಂಡು ಹೋಗ್ಬೋದು, ತಗೊಂಡು ಹೋಗ್ಬೋದು. ಅಷ್ಟೊಂದು ದಾರಿ ಸೌದೆ ಬಿದ್ದವೆ ಮತ್ತೆ ವಾಣಿಗೆ ಹೊಸ್ಮನೆ ತಗೋವೆ. ಹೋಗಿಯಪ್ಪ ಹಂಗೆ ಹೋಗಿ ನನ್ನ ಸೌತಿಗೆ ಹೋಗಿ ಕಣತವು ಅವೆ.
ಹೊಸ ಮನೆ ತಗೋ ಅವೇ ನೀನ್ ಹಿಡಿದು ಬಿಡ್ಕಿಲ್ಲ ಕಟ್ಟಿಕ ಬಂದಿಲ್ಲ ಅಂತ ಕೈ ಸಟ್ ಬಿಡ್ಬೇಕು ನಿಂದ ಸುಟ್ಟಾಕ್ಬಿಡು ಅಂಗಡಿ ಬಲ ಸೈಡ್ ನಡಿಲ್ಲ ಸೈಡ್ ನಾನು ಕಾಣ್ತದನ್ನ ಸರಿಯಾಗಿ ಕಾಣಿಸಿಲ್ಲ ನಾನು ಕೂತ್ಕೊಂಡು ಯಾವಂತ ಹಿಂಗೆ ಹಿಂಸೆಯ ಕೊಡೋನು ನನಗೆ ನಿನಗೆ ಏನ್ ಮಾಡಿ ನಿನಗೆ ಮುದ್ದೆ ಮಾಡ್ತೀನಿಲ್ಲ ನಿನಗೆ ಜಂಪ ಜಾಸ್ತಿ ಆಗ್ಬಿಟ್ಟದೆ ನಿನಗೆ ಹಾ ಜಂಪ ಜಾಸ್ತಿ ಆಗ್ಬಿಟ್ಟದೆ ನಿನಗೆ ಕಟ್ ಮಾಡ್ಲಾ ಉರಿತಾದೆ ನೀನೇನು ಅಲ್ಲಿ ಇರ್ಬೇಡ ಬಾ ತಕಂದ್ರೆ ಈಗ ದಡಿಯ ಹಾ ಬಾ ಕಲ್ಲಲೆಯ ಓ ನನಗೆಯ ವಾ ಆಯ್ತು ಕಲ್ಲಲ್ಲಿ ಹೊಡಿಮಂಗ ಅದೇ ಒಟ್ನಲ್ಲಿ ಹಿಡಿಲ ಫೈನಲ್ ಆಗಿ ಏನಿಲ್ಲ ಇವತ್ತು ಅಂದರೆ ಒಂದು ಮೇನಾಗರದಲ್ಲಿ ಒಂದು ಗೃಹ ಪ್ರವೇಶ ರಾತ್ರಿ ಹೋಗಿದ್ದೋ ಮತ್ತೆ ಅದಕ್ಕೆ ಹೋಗ್ಬೇಕು ಮತ್ತು ನಮ್ಮೂರಲ್ಲೊಂದು ಗೃಹ ಪ್ರವೇಶ ಅದಕ್ಕೆ ಹೋಗ್ಬೇಕು ಈಗ ಒಂದು ಇಬ್ಬರು ಲೇಬರ್ಸ್ ಬರ್ಬೋದು ಬೇರೆ ಕೆಲಸಕ್ಕೆ ಒಂದು ವೇಳೆ ಕನ್ಫರ್ಮ್ ಆಗಿ ಅವ್ರು ಬಂದರೆ ಮಾಮೂಲಿ ಕೆಲಸ ಆಮೇಲೆ ಇನ್ನೂ ಅಡ್ವಾನ್ಸ್ ಆಗಿ ಹೇಳಬೇಕು ಅಂದರೆ ನಾಳೆಯಿಂದ ಬಣ್ಣದವ್ರು ಬರ್ತಾರೆ ಅಂತ ಹೇಳೋರೆ ಬಣ್ಣದ ಕೆಲಸ ನಾಳೆಯಿಂದ ಹಿಂಗೆ ಕೆಲಸಗಳು ಇನ್ಮೇಲೆ ಬಣ್ಣದ ಕೆಲಸ ಸ್ಟಾರ್ಟ್ ಆಯಿತು ಅಂತ ಅಂದರೆ ಕಂಟಿನ್ಯೂ ಮನೆ ಕೆಲಸ ನಡೀತಾ ಇರ್ತದೆ ಆದಷ್ಟು ಬೇಗ ನಾವು ಕೂಡ ಈ ಥರ ಒಂದು ಶುಭ ಸಮಾರಂಭ ಗೃಹ ಪ್ರವೇಶ ಮಾಡಬೇಕು ಅದಕ್ಕೋಸ್ಕರ ತುಂಬ ಬೇಗ ಮಾಡಿಸ್ಬೇಕು ಇನ್ಮೇಲಾರು ಟೊಮಟೊ ಗೊಜ್ಜು ಹೆಂಗೆ ಮಾಡ್ಬೇಕಂದ್ರೆ ಪೈಸಾ ಆಗಬೇಕು ಟೊಮಟ ಹಾಂ ಇದಾಗ್ತಾ ಕಸ್ತೂರಿ ಮೆಂತ್ಯವ ಹಾಂ ಫುಲ್ಲು ಪೈಸಾ ಆಗೋಂಗೆ ಗೊಜ್ಜು ಪೈಸಾ ಆಗೋಂಗೆ ಮಾಡೋ ಚೆನ್ನಾಗಿ ಎಲ್ಲ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಎಲ್ಲ ಹಾಕಿ ಅನ್ನ ಆಯ್ತಾ ಎಷ್ಟು ಕಟ್ ಮಾಡಿದ್ದಿ ಟೊಮಟವ ಹಾಂ ಏಳು ಇಷ್ಟೆಯಾ ಹಾಂ ಎಲ್ಲ ಪೈಸಾ ಆಗೋಂಗೆ ಇದು ಮಾಡು ಇದಕ್ಕೆ ಮಾಡಿಕಂದು ಹಾಂ ಹಾಂ ಏನು ಎಷ್ಟಾಗಬೇಕು ಅದ ಉಳಿಸ್ಕೊ ತಿನ್ಬೇಕಾದ ಅಯ್ಯೋ ಉಳಿಸ್ಕೊ ತಿನ್ನೋದು ಬೇಡ ಅಲ್ಲಿ ಅವ್ರ ಎಟಕ ಮುಟುಕನ ಆಗ್ಬೇಡ್ದು ಹಂಗ್ ಮಾಡು ಅಂತ ಕೊಟ್ಬಿಡ್ತೀನಿ ಆಮೇಲೆ ತಿಂತೀನಿ ಸಾಂಬಾರು ಹೋದೆ ನಾನು ಅದ್ರೊಳಗೆ ತಿಂತೀನಿ ಅಷ್ಟೇ ಮಾಡ್ತೀನಿ ನೀವು ಹೌದು